ಈ ವೇಳೆ ಮಾತನಾಡಿದ ಮಾಜಿ ಶಾಸಕ ಬಿ ಹರ್ಷವರ್ಧನ್, ಕಾಂಗ್ರೆಸ್ ದೇಶವನ್ನು ವಿಭಾಗ ಮಾಡುವ ಬಗ್ಗೆ ಮಾತನಾಡುತ್ತಿದ್ದೆ. ಇತ್ತೀಚೆಗೆ ಡಿಕೆ ಸುರೇಶ್ ಅವರು ಮಾತನಾಡಿದ್ದರು. ಪಾಕಿಸ್ತಾನ ಪರವಾಗಿ ಘೋಷಣೆ ಕೂಗುತ್ತಿದ್ದಾರೆ. ಈ ಬಗ್ಗೆ ಮುಖ್ಯಮಂತ್ರಿಗಳು ಯಾವುದೇ ರೀತಿ ಕ್ರಮವನ್ನು ಕೈಗೊಂಡಿಲ್ಲ. ಅಲ್ಪಸಂಖ್ಯಾತರನ್ನು ಓಲೈಕೆ ಮಾಡಲಾಗುತ್ತಿದೆ. ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದಾಗಿನಿಂದಲೂ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಹಾಗಾಗಿ ಯುವಕರು ಮೋದಿಯವರ ಕೈಯನ್ನು ಬಲಪಡಿಸಬೇಕು ಎಂದು ಕೋರಿದರು. ಕಾಂಗ್ರೆಸ್ ಅಲ್ಪಸಂಖ್ಯಾತರನ್ನು ಓಲೈಕೆ ಮಾಡುವುದನ್ನು ಬಿಡಬೇಕು. ಈ ನಡೆಯನ್ನು ಖಂಡಿಸುತ್ತಿದ್ದೇವೆ. ಮುಂಬರುವ ಲೋಕಸಭಾ ಚುನಾವಣೆಗೆ ನಾವು ಸಜ್ಜಾಗಿದ್ದೇವೆ ಎಂದು ಹೇಳಿದ್ದಾರೆ. ಇವತ್ತು ಕಾಂಗ್ರೆಸ್ ಪಕ್ಷ ದೇಶದ ವಿಭಜನೆ ಬಗ್ಗೆ ಮಾತಾಡ್ತಾ ಇದ್ದಾರೆ. ಡಿ.ಕೆ. ಸುರೇಶ್ ಅವರು ಕೊಟ್ಟಂತ ಹೇಳಿಕೆ ಇರ್ಬೋದು, ಇತ್ತೀಚೆಗಷ್ಟೇ ನಡೆದಂಥ ರಾಜ್ಯಸಭಾ ಚುನಾವಣೆಯಲ್ಲೇ ವಿಧಾನಸೌಧದ ಮೆಟ್ಲಲ್ಲೇ ಪಾಕಿಸ್ತಾನ ಪರವಾಗಿ ಒಂದು ಘೋಷಣೆ ಕೂಡ ಮಾಡ್ತಾರಲ್ಲಿ. FSI ರಿಪೋರ್ಟ್ ಕೂಡ ಬಂದಿದೆ. ಅದ್ರ ಬಗ್ಗೆ ಕ್ರಮ ಜರುಗಿಸ್ತಾ ಇಲ್ಲ ಮೊನ್ನೆ ಸಿದ್ದರಾಮಯ್ಯನವರು. ಎಲ್ಲೋ ಒಂದು ಕಡೆ ಅಲ್ಪಸಂಖ್ಯಾತರು ಓಲೈಸಂಥ ವಿಚಾರದಲ್ಲಿ ಇವತ್ತು ದೇಶಕ್ಕೆ ವಿಭಜನೆಗೆ ಕರೆದುಕೊಂಡು ಹೋಗ್ತಿರೋಂಥ ಈ ಕಾಂಗ್ರೆಸ್ ಪಕ್ಷದ ನಡೆನ ನಾವು ಖಂಡಿಸ್ತಾ ಇದ್ದೀವಿ. ವಿಶೇಷವಾಗಿ ಯುವಕರು ದೇಶದ ಮುಂದೆ, ದೇಶದ ಪ್ರಗತಿಗೋಸ್ಕರ, ಅಭಿವೃದ್ಧಿಗೋಸ್ಕರ ಕೈ ಜೋಡಿಸೋಂಥ ಯುವಕರು ಸನ್ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರ 10 ವರ್ಷ ಕಾಲದ ಅವಧಿಯಲ್ಲಿ ಇವತ್ತು ವಿಶೇಷವಾಗಿ ಕಾಶ್ಮೀರದಲ್ಲಿ ಆರ್ಟಿಕಲ್ 370 ರದ್ದುಗೊಳಿಸಿ ಏಕ್ ದೇಶ್, ಏಕ್ ಕಾನೂನು, ಏಕ್ ಪ್ರಧಾನ್, ಏಕ್ ವಿಧಾನ ಅಂತ ಘೋಷಣೆಯನ್ನು ತೊಗೊಂಬಂದಿದ್ದಾರೆ. ಅಲ್ಲಿ ಏನು ಮಾಡಬೇಕು, ಅಲ್ಪಸಂಖ್ಯಾತರ ಓಲೈಸೋದನ್ನೇ ಕಾರ್ಯಕ್ರಮನ ಜಾರಿಗೆ ತೊಗೊಂಬರ್ತಾ ಇದ್ದಾರೆ. ಇದಾಗಬಾರ್ದು ಅಂತ ಹೇಳಿ ಯುವಕರಲ್ಲಿ ಜಾಗೃತಿ ಮೂಡಿಸಿ ಅಂತ ಹೇಳಿ ಈ ಒಂದು BJP ಯುವ ಮೋರ್ಚಾ ವತಿಯಿಂದ ಇವತ್ತೊಂದು ತಿರಂಗ ಯಾತ್ರೆನ ಹಮ್ಮಿಕೊಂಡಿದ್ದೀವಿ ನಾವು. ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಚಿಕ್ಕರಂಗನಾಯಕ, ಬಿಜೆಪಿ ಜಿಲ್ಲಾಧ್ಯಕ್ಷ ಮಹದೇವಸ್ವಾಮಿ, ಯುವ ಮೋರ್ಚಾ ಅಧ್ಯಕ್ಷ ಸಾಮ್ರಾಟ್, ನಗರಾಧ್ಯಕ್ಷ ಸಿದ್ದರಾಜು, ಬಿಜೆಪಿ ಮಾಧ್ಯಮ ವಕ್ತಾರ ಶ್ರೀನಿವಾಸ ರೆಡ್ಡಿ, ಮಹೇಶ್ ಸೇರಿದಂತೆ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಭಾಗವಹಿಸಿದ್ದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು.